ರಾಮ ರಾಮ, ಶ್ರೀರಾಮನಿಗೆ ಕೊಟ್ಟ ದೇಣಿಗೆಯನ್ನು ಖದೀಮರು ನುಂಗಿದರೆ 500ಕ್ಕೂ ಹೆಚ್ಚು ವರ್ಷಗಳ ನಿರಂತರ ಹೋರಾಟ, ಸಾವಿರಾರು ರಾಮಭಕ್ತರ ಪ್ರಾಣತ್ಯಾಗ, ಕೋಟ್ಯಾಂತರ ಭಕ್ತರ ಪ್ರಾರ್ಥನೆಯ ಫಲವಾಗಿ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾದ ಶ್ರೀರಾಮ ಮಂದಿರದಲ್ಲಿ ನೆಲೆಸಿರುವ ಅಯೋಧ್ಯ ಶ್ರೀರಾಮನಿಗೆ ಭಕ್ತರು ಸಮರ್ಪಿಸಿದ ದೇಣಿಗೆಗೆ ಕನ್ನ ಹಾಕಿದರೆ ಇಂತಹದೊಂದು ಪ್ರಶ್ನೆ ಕೋಟ್ಯಾಂತರ ರಾಮ ಭಕ್ತರನ್ನು ಕಾಡುತ್ತಿರುವ ಸುದ್ದಿಯೊಂದು ಇತ್ತೀಚೆಗೆ ಎಲ್ಲೆಡೆ ಹರಡಿದೆ. ಹಾಗಾದರೆ ಅಯೋಧ್ಯೆಯ ಪ್ರಭು ಶ್ರೀರಾಮನಿಗೆ ಭಕ್ತರು ನೀಡಿದ ದೇಣಿಗೆ ಹಣ ನಿಜವಾಗಿಯೂ ಕಳ್ಳತನವಾಗಿದೆಯೇ? ಹಾಗಿದ್ದರೆ ರಾಮನ ಎಷ್ಟು ಹಣ ಕಳ್ಳತನವಾಗಿದೆ? ಯೋಗಿ ನೇತೃತ್ವದ ಸರ್ಕಾರ ಏನು ಮಾಡುತ್ತಿದೆ? ಒಂದೊಂದಾಗಿ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಣದ ವಿವಾದ ನಿಜವಾಗಿ ಏನಾಯಿತು? ಭಾರತದ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರ ಇದೀಗ ಭಕ್ತರ ದೇಣಿಗೆ ಹಣದ ಕುರಿತು ಕೇಳಿ ಬಂದಿರುವ ಆರೋಪಗಳಿಂದ ಸುದ್ದಿಯಲ್ಲಿದೆ. ಕೋಟ್ಯಾಂತರ ಭಕ್ತರು ಭಗವಾನ್ ಶ್ರೀರಾಮನಿಗೆ ಭಕ್ತಿಯಿಂದ ನೀಡಿದ ಕಾಣಿಕೆಗಳು ಮತ್ತು ದೇಣಿಗೆಗಳ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿರಬಹುದು ಎಂಬ ಆರೋಪಗಳು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿವೆ. ರಾಮ ಮಂದಿರದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣ ಕಾಣೆಯಾಗಿದೆ, ಇದರ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಸೋಷಿಯಲ್ ಮೀಡಿಯಾ ಒಂದರಲ್ಲಿ ಮಾಡಿದ ಪೋಸ್ಟ್ ರಾಜಕೀಯ ವಲಯದಲ್ಲಿ ವೈರಲ್ ಆಯಿತು. ಇದು ರಾಮ ಭಕ್ತರ ಮನಸ್ಸನ್ನು ಘಾಸಿಗೊಳಿಸಿತು. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಸರ್ಕಾರ ಕೂಡಲೇ ವಿಶೇಷ ತಂಡ SIT ರಚಿಸಿತು. 3 ಸದಸ್ಯರ ತನಿಖಾ ತಂಡವು ದೇಣಿಗೆಯ ಹಳೆ ದಾಖಲೆಗಳು, CCTVಯ ದೃಶ್ಯಾವಳಿಗಳು, ಹಣ ಎಣಿಕೆ ಮಾಡುವ ವಿಧಾನ, ಆಭರಣಗಳ ವಿವರಗಳನ್ನು ಮತ್ತು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿದೆ ಎನ್ನಲಾಗಿದ್ದು, ದೇವಸ್ಥಾನದ ಟ್ರಸ್ಟ್ಗೆ ಸಂಬಂಧಿಸಿದ ಪ್ರಮುಖರು, ಪೂಜಾರಿಗಳು, ಬ್ಯಾಂಕ್ ಅಧಿಕಾರಿಗಳು, ಹಣ ನಿರ್ವಹಿಸುವ ಸಿಬ್ಬಂದಿ ಸೇರಿದಂತೆ 100ಕ್ಕೂ ಹೆಚ್ಚು ಜನರನ್ನು ತನಿಖಾ ತಂಡ ವಿಚಾರಣೆಗೆ ಒಳಪಡಿಸಿದೆ. ಶ್ರೀರಾಮ ಮಂದಿರಕ್ಕೆ ದೇಣಿಗೆ ನೀಡಬೇಕೆಂದವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವೆಬ್ಸೈಟ್ಗೆ ಭೇಟಿ ನೀಡಿದಲ್ಲಿ ಅಲ್ಲಿ ಡೊನೇಷನ್ ಆಪ್ಷನ್ ಕಾಣಿಸುತ್ತದೆ. ಇಲ್ಲಿ ನೀವು ಯಾವುದೇ ಬ್ಯಾಂಕ್ ಮೂಲಕ ಡೊನೇಷನ್ ನೀಡಬಹುದು. ಇದು ಆನ್ಲೈನ್ ಕಾಣಿಕೆ ಅರ್ಪಿಸುವ ವಿಧಾನ. ಇದು ನೇರವಾಗಿ ಟ್ರಸ್ಟ್ನ ಖಾತೆಗೆ ಜಮಾವಾಗುತ್ತದೆ. ಇನ್ನೊಂದು, ಭಕ್ತರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕುತ್ತಾರೆ. ಈ ಕಾಣಿಕೆ ಹುಂಡಿಯಲ್ಲಿ ಹಣ ಮಾತ್ರವಲ್ಲದೆ ಚಿನ್ನ, ಬೆಳ್ಳಿ ಮತ್ತಿತರ ಬೆಲೆ ಬಾಳುವ ಕಾಣಿಕೆಗಳನ್ನು ಹಾಕುತ್ತಾರೆ. ಈಗ ಕೇಳಿ ಬರುತ್ತಿರುವ ಕಳ್ಳತನ ಆರೋಪ ನಡೆದಿರುವುದು ಇಲ್ಲಿಯೇ. ಪ್ರತಿನಿತ್ಯ 50ರಿಂದ 55 ಸಾವಿರ ಭಕ್ತರು ದೇಶದ ವಿವಿಧೆಡೆಯಿಂದ ಶ್ರೀರಾಮ ಮಂದಿರಕ್ಕೆ ಬರುತ್ತಾರೆ. ಭಕ್ತಿಯಿಂದ ರಾಮನ ಹುಂಡಿಗೆ ದೇಣಿಗೆ ಹಾಕುತ್ತಾರೆ. ಕಳೆದ ವರ್ಷ ಪ್ರಯಾಗ್ನಲ್ಲಿ ನಡೆದ ಕುಂಭಮೇಳದ ಟೈಮ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಭಕ್ತರು ಅಯೋಧ್ಯೆಗೆ ಆಗಮಿಸಿದ್ದರು. ಆಗ ಗಂಟೆ 2 ಗಂಟೆಗಳಿಗೊಮ್ಮೆ ದೇವಸ್ಥಾನದ ಹುಂಡಿಗಳು ತುಂಬಿ ಹೋಗುತ್ತಿದ್ದವು. ಈ ಟೈಮ್ನಲ್ಲಿಯೇ ದೊಡ್ಡ ಲೂಟಿ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಈ ಘಟನೆ ದೇಶಾದ್ಯಂತ ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತಿದೆ. ಧಾರ್ಮಿಕ ಸಂಸ್ಥೆಗಳಲ್ಲಿ ಸಂಗ್ರಹವಾಗುವ ಕೋಟ್ಯಾಂತರ ರೂಪಾಯಿ ದೇಣಿಗೆಗಳ ನಿರ್ವಹಣೆ ಎಷ್ಟು ಪಾರದರ್ಶಕವಾಗಿರಬೇಕು? ಭಕ್ತರು ನೀಡುವ ಪ್ರತಿಯೊಂದು ರೂಪಾಯಿಯೂ ಸರಿಯಾದ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ ಎಂಬ ವಿಶ್ವಾಸವನ್ನು ದೇವಸ್ಥಾನಗಳ ಟ್ರಸ್ಟ್ ಉಳಿಸಿಕೊಳ್ಳಬೇಕು. ದೇಣಿಗೆ ಎಣಿಕೆ ಪ್ರಕ್ರಿಯೆಯಲ್ಲಿದ್ದ 40ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಈಗಾಗಲೇ ಕೆಲಸದಿಂದ ತೆಗೆದುಹಾಕಿ ಅವರ ಜಾಗಕ್ಕೆ ಬೇರೆಯವರನ್ನು ನೇಮಕ ಮಾಡಲಾಗಿದೆ ಎನ್ನಲಾಗಿದ್ದು, ಅದರಲ್ಲಿದ್ದು ವರದಿ ಬಹಿರಂಗವಾಗಿ ರಾಮನ ಹಣ ದುರುಪಯೋಗದ ಆರೋಪ ಸುಳ್ಳು ಸತ್ಯವೋ ಅಕ್ರಮ ನಡೆದಿದ್ದರೆ ಅದಕ್ಕೆ ಹೊಣೆಗಾರರು ಯಾರು ಎಂದು ಇಡೀ ದೇಶಕ್ಕೆ ಗೊತ್ತಾಗಬೇಕಿದೆ.